ಅಯ್ಯೋ ಹಲೋ. ಕಾಫಿ ಆಬ್ವಿಯಸ್ಲಿ. 2 minutes. ಥ್ಯಾಂಕ್ ಯು. ನೋಡಿದ್ಯಾ, ಫಸ್ಟ್ ಟೈಮ್ ಆದ್ರೂ ಒಂದ್ಸಲನೂ ಅಡ್ರೆಸ್ ಕೇಳ್ದೇನೆ ಎಷ್ಟು ಈಸಿಯಾಗಿ ಬಂದಿದ್ದೀನಿ ಅಂತ. ವಾವ್. ನಿದ್ರೆ ಮಾಡ್ತಿದ್ದೆ, ಡಿಸ್ಟರ್ಬ್ ಮಾಡ್ದೆ ಅಲ್ಲ? ಅರೆ ಅದೇನ್ ಕಂಡು ಹಿಡ್ದೆ? ಫೇಸ್ ರೀಡಿಂಗ್ ಇಲ್ಲಿ ಎಲ್ಲ ಈಸಿಯಾಗಿ ಗೊತ್ತಾಗುತ್ತೆ. ಒಟ್ಟು ವಾವ್, ಪ್ರೌಡ್ ಆಫ್ ಯು. ಐ ಹ್ಯಾವ್ ಅ ಗುಡ್ ನ್ಯೂಸ್. ಓ ರಿಯಲಿ? ಹೇಳು ಹೇಳು. ಸೊ 1 week ಬ್ಯಾಕ್. 1 second. ಅಂದ್ಹಾಗೆ ನಿನ್ ಕೈಯಲ್ಲಿ ಏನದು? ಮರ್ತೋದೆ. ಈ ಹ್ಯಾಪಿನೆಸ್ನ ಶೇರ್ ಮಾಡ್ಕೊಳ್ಳೋಂಥ ಪ್ರೋಸೆಸ್ ಇದು. 21 years old, whiskey, exclusively for you. And yeah, I'm getting married. ಓ, ಈ ನಡುವೆ ಮದ್ವೆ ಕಾರ್ಡ್ ಜೊತೆಗೆ ಗುಂಡ್ ಬಾಟಲ್ನು ಕೊಡ್ತಾ ಇದ್ದಾರಾ? ಏ ನೋ, ದಿಸ್ ಇಸ್ ಫಾರ್ ಯು. ನಿನ್ಗಿಷ್ಟ ಅಲ್ವಾ? ಹ್ಯಾಪಿಯಾಗಿ ಕುಡಿದು ಮಲ್ಕೋಬಹುದು. ವಾಟ್ ಹ್ಯಾಪನ್? ಏಯ್ ಏನಾಯ್ತು? ಹತ್ರ ಬರ್ಬೇಡ, ಹೋಗೋ ದೂರ, ಗೆಟ್ ಲಾಸ್ಟ್. ವಾಟ್ ಹ್ಯಾಪನ್ ಮಾಯಾ? ಎಣ್ಣೆ ಅಂದ್ರೆ ನನಗಿಷ್ಟ, ಅಷ್ಟೇ ಅಲ್ವಾ ನಿನಗೆ ಗೊತ್ತಿರೋದು? ಒಂದು ಸಿಗರೆಟ್ನು ಕೂಡ ನಿನ್ ಕಾರ್ ಜೊತೆಗೆ ತಂದು ಕೊಡ್ಬೇಕಾಗಿತ್ತು. ರಾತ್ರಿ ಒಂದೇ ಸಿಟ್ಟಿಂಗ್ ಅಲ್ಲಿ ಎಲ್ಲ ಖಾಲಿ ಮಾಡ್ತಿದ್ದೆ. ಐ ಆಮ್ ಸಾರಿ. ಇಡೀ ರಾತ್ರಿ ಬಾಗ್ಲು ಹಾಕೊಂಡು ಸಿಗರೆಟ್ ಸೇತ ಕೂತ್ಕೊಂಡಿದ್ರೆ ಅರುಣಾಚಲಂ ರಜನಿಕಾಂತ್ ತರ ರಿಯಲೈಸೇಷನ್ ಆಗೋದಿಲ್ಲ. ಆಂಬ್ಯುಲೆನ್ಸ್ ಬಂದ್ಬಿಡುತ್ತೆ, ಒಂದೇ ಸಲ ಕತೆ ಮುಗ್ದೋಗುತ್ತೆ. ಏನ್ ಮಾತಾಡ್ತಿದ್ಯಾ ಮಾಯಾ? Just stop. Just get lost from here. ಸರಿ, ನಿನ್ ಪ್ರಾಬ್ಲಮ್ ಏನು ಅಂತ ಕ್ಲಿಯರ್ ಆಗಿ ಹೇಳು. I love you, man. I love you. Why the fuck would I celebrate if you're getting married? ಮಾಯಾ, I thought it's just an infatuation. ನಿನಗೆ, ನನಗಲ್ಲ. I never moved on. ಯುಎಸ್ಗೆ ಹೋಗಿ ಮತ್ತೆ ಬಂದೇ ಇಲ್ಲ ಅಂತ ಅನ್ಕೊಂಡಿದ್ದೆ ಇಷ್ಟು ದಿನಾನು. ಅವತ್ತು ಹಾಸ್ಪಿಟಲ್ ನೋಡಿ ನನಗೆ ಶಾಕ್ ಆಗ್ಬಿಡ್ತು ಗೊತ್ತಾ. 14 ಲವ್ ಸ್ಟೋರೀಸ್ ಬರ್ತಿದ್ದೀನಿ ಇವತ್ತಿನವರೆಗೂ. ಪ್ರತಿಯೊಂದು ಕಪಲಲ್ಲೂ ಐ ಇಮ್ಯಾಜಿನ್ ಯು ಅಂಡ್ ಮೀ. ಪ್ರತಿ ಕಥೆಲೂ ಲೀಡ್ ಕ್ಯಾರೆಕ್ಟರ್ ಹೆಸರು ಐದರ್ ರಾಜ್ ಆರ್ ಕುಮಾರ್. ಯಾವತ್ತಾದ್ರೂ ಓದಿದ್ರೆ ತಾನೇ ನಿನಗದು ಗೊತ್ತಾಗೋದು. ಕೂಲ್ ಮಾಯಾ, ಕೂಲ್. ಕಿರಿಚ್ಬೇಡ, ಪಕ್ಕದ ಮನೆಯವ್ರು ಕೇಳಿಸ್ಕೊಂಡ್ರೆ ಚೆನ್ನಾಗಿರಲ್ಲ. ಈಗಲೂ ಕೂಡ ಪಕ್ಕದ ಮನೆಯವ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇದೀಯಾ? ಯು ನೆವರ್ ಕೇರ್ ಫಾರ್ ಮೀ. I'm extremely sorry, Maya. ಬಾ. ಸರಿ ಬಿಟ್ಟಾಕು, ಲೈಟ್ ಆಗಿ ತಗೋ. ಏನೋ ಇಮೋಷನಲ್ ಆಗಿ ಎಲ್ಲ ಹೇಳ್ಬಿಟ್ಟೆ. ಹೇಯ್, ನೈಸ್ ಕಾರ್ಡ್, ಗಿವ್ ಇಟ್ ಟು ಮೀ. ಬರ್ತೀನಿ, ಹೋಗು. ಆದ್ರೆ ಮಾಯಾದು ನಿಜ ಕಣೋ, ಗೋ. ನಾನು ಬರ್ತೀನಿ ಅನ್ನಲ್ಲ. ಓಕೆ. ಮೊದ್ಲು ಆ ಬಾಟಲ್ ತಗೊಂಡು ಹೋಗು. ಇವತ್ತಿಂದ ಸಿಗರೇಟು ಎಣ್ಣೆ ಮುಟ್ಟೋದು ಇಲ್ಲ. ಇದೇನ್ ಮಾಯಾ ಇದು ಹೊಸದಾಗಿ? ನಿಮಗೇನ್ರೋ, ಲವ್ ಫೇಲ್ಯೂರ್ ಆದ್ರೆ ಸಿಂಬಾಲಿಕ್ ಆಗಿ ಗಡ್ಡ ಬೆಳೆಸ್ಕೋತೀರಾ. ಐ ಆಮ್ ಅ ಬ್ಲಡಿ ರೈಟರ್, ಓಕೆ? ಹೊಸದಾಗೇನಾದ್ರೂ ಮಾಡ್ಬೇಕಲ್ಲ, ಅದಕ್ಕೆ. ಹೋಗು, ಬಾಟಲ್ ತಗೊಂಡು ಕಳಿಸ್ಕೋ. ವಿಶ್ ಯು ಮ್ಯಾರಿಡ್ ಲೈಫ್. ಹ್ಯಾಪಿ ಇರಲ್ಲ, ಕಳಿಸ್ಕೋ. हाय सर, हेल्प मी. एक्चुअली इनके सर पे बहुत गहरी चोट लगी है. मुझे समझ नहीं आ रहा क्या करूं. बहुत खून बह रहा है. कूल माया, कूल. राज, हाय. Oh my God, I cannot believe this. How are you? This is Satya, our classmate. Hi. Oh my God, long time.
ಏನ್ ನಡೀತು? ಆಕ್ಚುಲಿ ದ ಥಿಂಗ್ ಇಸ್ ತ್ರಿನೇತ್ರನ ಎಸ್ ಸರ್. ಥರ್ಡ್ ಐ ಅಂತ ಅರ್ಥ. ಇಟ್ಸ್ ಥ್ರಿಲ್ಲರ್. ಇಂಟ್ರೆಸ್ಟಿಂಗ್. ಇಷ್ಟ ದಿನ ರೊಮ್ಯಾಂಟಿಕ್ ಸ್ಟೋರೀಸ್ ಮೇಲೆ ವೀಕ್ಲಿ ಬ್ಲಾಗ್ಸ್ ಬರಿತಾ ಇದ್ದೆ ಸರ್. ದಿಸ್ ಇಸ್ ಮೈ ಫಸ್ಟ್ ಕ್ರೈಮ್ ಥ್ರಿಲ್ಲರ್. ಇದನ್ನ ಮೂವಿ ಮಾಡಬೇಕು ಅನ್ನೋದೇ ನನ್ನ ಡ್ರೀಮ್ ಸರ್. ಒಂದ್ಸಾರಿ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀರಾ? ಶ್ಯೂರ್ ಸರ್. ಸೊ ಫೈನಲ್ ಆಗಿ CCTV ಫುಟೇಜ್ ಮುಖಾಂತರ ಪೊಲೀಸರು ವಿಲನ್ನ ಅರೆಸ್ಟ್ ಮಾಡ್ತಾರೆ ಸರ್. ಫ್ಯಾಂಟಾಸ್ಟಿಕ್. ದಟ್ಸ್ ಕೂಲ್. ಥ್ಯಾಂಕ್ ಯು ಸರ್. ಹ್ಯಾವ್ ಯುವರ್ ಐಸ್ ಕ್ರೀಮ್. ಶ್ಯೂರ್ ಸರ್. ಈ ಡೀಲ್ ನ ಈವ್ನಿಂಗ್ ಒಳಗಡೆ ಕ್ಲೋಸ್ ಮಾಡೋಣ. ಐ ವಾಂಟ್ ಟು ಬೈ ದಿ ಸ್ಟೋರಿ. ಓ ಅಬೌಟ್ 10 lakhs. ಥ್ಯಾಂಕ್ ಯು ಸೋ ಮಚ್ ಸರ್. ಮೀನ್ಸ್ ಎ ಲಾಟ್. ಸೀರಿಯಸ್ಲಿ ಮೀನ್ಸ್ ಎ ಲಾಟ್ ಸರ್. ಎಸ್, ನಾವಿಬ್ರು ಜೊತೆಲೆ ಟ್ರಾವೆಲ್ ಮಾಡೋಣ. ಸೊ ಹೌ ಅಬೌಟ್ ಗೋಯಿಂಗ್ ಟು ಗೋವಾ? ಗೋವಾ ಯಾಕೆ ಸರ್? ಕಮ್ ಆನ್, ವಿ ನೀಡ್ ಟು ಟ್ರಾವೆಲ್ ಅಂತ ಹೇಳ್ದೆ ಅಲ್ವಾ? ಅಷ್ಟಕ್ಕೂ ಈ ಸ್ಟೋರಿ ಒಂದಕ್ಕೆ 10 ಲಕ್ಷ ಕೊಡ್ತೀನಿ ಅನ್ಕೊಂಡ್ಯಾ? ಯಪ್ಪ, ಅಷ್ಟಕ್ಕೂ ಐಸ್ ಕ್ರೀಮ್ಗೆ 4 ಯಾಕೆ ಕೊಟ್ಟ? ಸ್ಪೂನ್ ಇರ್ಲಿಲ್ವೇನೋ? ಓ, ಒಂದ್ ನಿಮಿಷ. ವಿಜುವಲ್ ಅಲ್ಲಿ ಕಾಣಿಸ್ತಾ ಇರೋನ್ಗೆ ಸ್ಟ್ರೆಚರ್ ಮೇಲೆ ಇರೋನ್ಗೆ ಏನೋ ವ್ಯತ್ಯಾಸ ಇದೆಯಲ್ಲ. ಏನ್ ವಿಗ್ಗ? ಹ್ಯಾಂಡ್ ಬ್ಯಾಗ್ ಅನ್ಕೊಂಡೆ ಕಣೋ. ಸೇಮ್ ಹಿಯರ್. ಸ್ಮೋಕ್ ಇದೆಯಾ? ಎಲ್ಲಿ ಹೊಡೆಯೋದು? ಏನ್ ಮಾಯಾ, ಇನ್ನೂ ಮದ್ವೆ ಆಗಿಲ್ವಾ? ಇಲ್ಲಪ್ಪ, ಪರ್ಫೆಕ್ಟ್ ಆಗಿ ಕನೆಕ್ಟ್ ಆಗೋರ್ಗೋಸ್ಕರ ಕಾಯ್ತಿದ್ದೀನಿ. ಇನ್ನೂ ಎಷ್ಟು ದಿನ? ಈಗ 30 ವರ್ಷ ಬರ್ತೈತೆ, ಬೇಗ ಮಾಡ್ಕೋ. ಹಲೋ, ನನ್ಗೆ ಅಷ್ಟೊಂದೆಲ್ಲ ಅರ್ಜೆನ್ಸಿ ಇಲ್ಲ ಇಲ್ಲಿ. ಸ್ವಲ್ಪ ನಮ್ ಸ್ಯಾಡಿಸಮ್ನು ತಡ್ಕೋಬೇಕಲ್ವಾ? ತುಂಬಾ ಫಾಸ್ಟ್ ಆಗ್ಬಿಟ್ಟಿದ್ಯಾ ಕಣ ನೀನು. ಏನ್ ಸತ್ಯ, ಈಗಿನ ಕಾಲದಲ್ಲೂ ಸಾಫ್ಟ್ ಹುಡುಗಿಯರು ಸಿಗ್ತಾರೆ ಅನ್ಕೊಂಡಿದ್ಯಾ? ಇಂಪಾಸಿಬಲ್. ಮಾಯಾ, ಯಾಕಮ್ಮ? ವಾಟ್ ಹ್ಯಾಪನ್ಡ್? ಹೋಗ್ಲೇಬೇಕಾ? ಚಿಕ್ಕ ವರ್ಕ್ ಅಮ್ಮ. ಐಲ್ ಬಿ ಬ್ಯಾಕ್ ಇನ್ 3 days ನಾ. ನಾನು ಬರ್ತೀನಿ. ನನಗೂ ಟಿಕೆಟ್ ಬುಕ್ ಮಾಡಿಸು. ಹಾಗಿದ್ರೆ ನಾವು ಹನಿಮೂನ್ಗೆ ಹೋಗ್ಬೋದಿತ್ತಲ್ವಾ? ಸರಿ ಬಿಡು, ಫ್ಲೈಟ್ ಲೇಟ್ ಆಗ್ತಿದೆ. ಬೇಗ ರೆಡಿ ಆಗು. ಸರಿ. ಹೇ, ಏನಿದು? ಸರಿ, ನೀನು ಬೇಡ ಅನ್ಬೇಡ. ನಿನ್ನ ಡ್ರಾಪ್ ಮಾಡೋಕ್ಕೆ ಏರ್ಪೋರ್ಟ್ವರೆಗೂ ನಾನು ಬರ್ತೀನಿ. ತಾಯಿ, ನೀನು ಮತ್ತೆ ಡ್ರೈವಿಂಗ್ ಮಾಡಬೇಡಮ್ಮ. ಎಸ್, ಐ ಸೇ ನೋ. ಮಿಸ್ ಯು ಮಾಯಾ ಚಿನ್ನ. ಐ ಮಿಸ್ ಯು ಟು ರಾಜ ಬಂಗಾರ. ನಂಬಕ್ಕೆ ಆಗ್ತಿಲ್ವಲ್ಲ ಮಾಯಾ. ಹೆಲ್ತ್ ಎಲ್ಲ ಓಕೆ ಅಲ್ವಾ? ಮಚ್ಬಿಟ್ಟು ನಂಗೆ ಯಾಕೋ ಹೊಸಬ್ರ ಹತ್ರ ಮಾತಾಡ್ತಾ ಇದ್ದೀನಿ ಅನ್ಸತ್ತೆ. ಮಾಯಾ, ಆರ್ ಯು ಹ್ಯಾಪಿ? ಆಫ್ ಕೋರ್ಸ್. ಆದ್ರೆ ಮಹತಿ ವಿಷಯದಲ್ಲೇ ಸ್ವಲ್ಪ ಅಯ್ಯೋ ಅನಿಸ್ತಿದೆ. ನಂಗೆ ನಿನ್ನ ನೋಡಿದ್ರೆ ಅಯ್ಯೋ ಅನ್ನಿಸ್ತಿದೆ. ವೈ? ಸಿ, ಫಸ್ಟ್ ಆಫ್ ಆಲ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ನೀನು ಪ್ರೀತಿಸಿದವ್ರನ್ನೇ ಮದುವೆ ಆಗಿದ್ಯಾ. ನಿನ್ನ ಮನೆ ಚೇಂಜ್ ಆಯಿತು, ನಿನ್ನ ಲೈಫ್ ಸ್ಟೈಲ್ ಚೇಂಜ್ ಆಯಿತು, ನಿನ್ನ ರಿಲೇಷನ್ಶಿಪ್ ಸ್ಟೇಟಸ್ ಚೇಂಜ್ ಆಯಿತು. ಕೊನೆಗೆ ಕನ್ನಡಿಯಲ್ಲಿ ನೋಡಿದ್ರೆ ನಿನ್ನ ರಿಫ್ಲೆಕ್ಷನ್ ಟೋಟಲಿ ಚೇಂಜ್ ಆಗಿದೆ. ಆದರೆ ರಾಜ್ಗೇನು ಚೇಂಜ್ ಆಗಿದೆ? ಸೇಮ್ ಲೈಫ್, ಸೇಮ್ ಹೌಸ್. ಮನೆಗೆ ಬಂದಾಗೆಲ್ಲ ಅವ್ನು ಯಾವಾಗಲೂ ನೋಡ್ತಿರೋದು ವೈಫ್ ಫೇಸೇ ಅಲ್ವಾ? ಈಗೇನು ಹೇಳಬೇಕು ಅಂತ ಇದೆಯಾ? ಅವ್ನು ಬೆಳಿಗ್ಗೆ ಎದ್ದ ತಕ್ಷಣ ನೋಡೋದು ಮಹತಿ ಫೇಸೇ, ಅವ್ನು ಕಿಸ್ ಕೊಡೋದು ಮಹತಿಗೆ. ಹೀಗಾದ್ರೆ ನಿನ್ನ ಸ್ಪೇಸ್ ನಿನ್ಗೆ ಯಾವಾಗ ಸಿಗತ್ತೆ? ಸರಿ, ನೀನು ಹೇಳಿದ್ದೆ ನಿಜ ಅನ್ಕೊಳ್ಳೋಣ. ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ. ಲೆಟ್ ಇಟ್ ಬಿ. ಮಹತಿನೇ ಲವ್ ಮಾಡ್ಲಿ. ಮಾಯಾ,
ಎಷ್ಟು ಬದಲಾಗಿದ್ಯಾ ಗೊತ್ತಾ? ನಿನ್ನ ಹಾಗೆ ನಮ್ಮ ಲೈಫ್ ಅಲ್ಲ ನಂದು. ನನ್ನ ತಂದೆ ತಾಯಿ ಯಾರು ಅಂತಾನೆ ಗೊತ್ತಿಲ್ಲ. ಆಫರ್ನೇಜಲ್ಲಿ ಬೆಳೆದಿದ್ದು ನಾನು. ಇನ್ನು ರಾಜ್ ವಿಷಯಕ್ಕೆ ಬಂದರೆ 9 years ಲವ್ ಕಣೆ. ಫೇಲ್ ಆಯಿತು ಅಂತ ನೋವು ಪಡ್ತಾ ಇದ್ದಿದ್ದ ಟೈಮಲ್ಲಿ ಒಂದು ಆಕ್ಸಿಡೆಂಟ್ ರೂಪದಲ್ಲಿ ದೇವ್ರು ನನಗೆ ಸೆಕೆಂಡ್ ಚಾನ್ಸ್ ಕೊಟ್ಟಿದ್ದಾನೆ. ಮಹತಿಂದೇ ಲವ್ ಮಾಡ್ತಾನಾ? ಚಾಲೆಂಜ್ ಆಕ್ಸೆಪ್ಟೆಡ್. ನಾನೇ ಮಹತಿ ಆಗ್ತೀನಿ. ಸ್ವಚ್ಛವಾಗಿರೋ ಪ್ರೀತಿ ಪಡ್ಕೊಳ್ಳೋದಕ್ಕೆ ನಾವು ಚೇಂಜ್ ಆಗೋದ್ರಲ್ಲಿ ಯಾವ ತಪ್ಪು ಇಲ್ಲ. ಸಾರಿ ಕಣೋ, ನೀನ್ ಬದಲಾಗಿದ್ಯಾ ಅನ್ಕೊಂಡೆ. ಖಂಡಿತ ಇಲ್ಲ, ಆ ಮಂಡು ಮಾಯ ಇನ್ನೂ ಹಾಗೇ ಇದೆ. ಕಾಫಿ ಕುಡಿ. ಇದಾನೆ ಬಿಡು. ಏನಾದ್ರೂ ಇಂಟ್ರೆಸ್ಟಿಂಗ್ ಆಗಿ ರೊಮ್ಯಾನ್ಸ್ ಇಲ್ವಾ? ಇವನ್ ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತಮ್ಮ. ಗಂಟೆನೂ ಅಂಟ್ಕೊಂಡಿದ್ರೆ ಪ್ರೀತಿಗೆ ಅಂತ ಅನ್ಕೊಂಡಿದ್ದೆ. ಕಾಮ ಪಿಸಾಚಿ ಅಮ್ಮ ಇವನು. ಅವನಿಗೆ ಯಾವಾಗ ಏನು ಬೇಕು ಅಂತ ನೋಡೋದು ಬಿಟ್ರೆ ನನ್ನ ಕಷ್ಟನ ಪರಿಸ್ಥಿತಿನ ಯಾವತ್ತೂ ಅರ್ಥ ಮಾಡ್ಕೊಂಡಿಲ್ಲ. ಸಮಯ ಸಂದರ್ಭ ಇಲ್ಲ, ಯಾವಾಗಲೂ ಹಂಗೆ ನೋಡ್ತಾ ಇದ್ರು. ಬೇಡ ಬೇಡ ಅಂತ ಕಿರ್ಚ್ಕೊಂಡ್ರು ಬಿಡ್ತಾ ಇರ್ಲಿಲ್ಲ ಅಮ್ಮ. ಬಾಗಿಲು ತೆಗಿಯೋ ಸೌಂಡಿಗೆ ಪ್ರತಿ ಸತಿನೂ ಅವನು ಹತ್ರ ಬರ್ತಾನೆ ಅಂತ ಯೋಚನೆಯಲ್ಲೇ ನಂಗೆ ಉಸಿರಾಡಕ್ಕೆ ಕೂಡ ಆಗ್ತಿಲ್ಲ ಅಮ್ಮ. ಮನುಷ್ಯನ 4 ಗೋಡೆ ಮಧ್ಯೆ ಪ್ರಪಂಚಕ್ಕೆ ಗೊತ್ತಿಲ್ಲದಿರೋ ರಾಕ್ಷಸನ್ನ ದಿನ ನೋಡ್ತಾ ಇದ್ದೀನಿ ಅಮ್ಮ. ಗೋಡೆಗಳಿಗೆ ಕಿವಿರುತ್ತೆ ಅಂತಾರಮ್ಮ. ಈ ಗೋಡೆಗೇನಾದ್ರೂ ಕಣ್ಣಿದ್ರೆ ಯಾವಾಗಾದ್ರೂ ಒಂದಿನ ಬಿದ್ದೋಗಿ ಇವನ್ನ ಸಾಯಿಸ್ಬಿಡ್ತಾವಮ್ಮ. ಬಂಗಾರ, ಇನ್ನು ಎಷ್ಟು ವೇಟ್ ಮಾಡಿಸ್ತೀಯಾ? ಚಿನ್ನ, 1 hour ನಿನ್ ಮುಂದೆ ಇರ್ತೀನಿ. ಯು ನೋ ವಾಟ್,
ಐ ಆಮ್ ಸೋ ಎಕ್ಸೈಟೆಡ್. ಇನ್ ಸ್ವಲ್ಪ ಎಕ್ಸೈಟ್ಮೆಂಟ್ ಆಡ್ ಮಾಡೋಣವಾ? ಕಮ್ ಆನ್ ಚಿನ್ನ, ಹೇಳು, ನಿನ್ನಲ್ಲಿರೋ ರೈಟರ್ನ ಹೊರಗೆ ಕರಿ. ಹೌ ಅಬೌಟ್ ರೋಲ್ ಪ್ಲೇ? ಇಟ್ ವಿಲ್ ಬಿ ಎಕ್ಸೈಟಿಂಗ್. ಸ್ವಲ್ಪ ವೈಲ್ಡ್ ಆಗಿ ನನ್ ಮೇಲ್ ಬರ್ತೀಯಾ? And I'll say no. ಓಕೆ. And again, I'll say no. And I'll say no to your no. ಮೇಲ್ ಬರ್ತೀಯಾ? ಫೋರ್ಸ್ ಮಾಡ್ತೀಯಾ? ನಿನ್ ವೈಲ್ಡ್ನೆಸ್ ನೋಡೋ ತರ ಇದೆ ಬೇಬಿ. And ಇನ್ನೇನಿರುತ್ತೆ, ಪ್ರಕೃತಿ ಅದ್ರ ಕೆಲ್ಸನ ಮಾಡ್ಕೊಂಡ್ ಹೋಗುತ್ತೆ. ಚಿನ್ನ, ಜಸ್ಟ್ ವೇಟ್ ಅಂಡ್ ಸಿ. ಜಸ್ಟ್ ವೇಟ್ ಅಂಡ್ ಸಿ ಬಂಗಾರ. ರಾಜಾ, ಸ್ವಲ್ಪ ಬೇಗ ಹೋಗಮ್ಮ. ರಾಜ್, ಪ್ಲೀಸ್ ರಾಜ್, ಪ್ಲೀಸ್ ಸ್ಟಾಪ್ ಇಟ್. ವಾಟ್ ಚಿನ್ನ? ಓ, ಕ್ಯಾರೆಕ್ಟರ್ ಅಲ್ಲಿ ಇದೆಯಲ್ಲ. ಅಲ್ಲ, ಸಾರಿಯಾಗಿ ಕುಟ್ಕೊಂಡಿದ್ಯಾ? ಸರಿ ಬಿಡು, ಯಾವುದೋ ಒಂದು. ಡನ್. ಆಕ್ಷನ್. ಮಾಯಾ, ಬರ್ತೀಯೋ ಇಲ್ವೋ? ಪ್ಲೀಸ್ ರಾಜ್, ನನ್ ಕೈ ಮುಗಿತೀನಿ, ಬಿಟ್ಬಿಡು ಪ್ಲೀಸ್ ರಾಜ್. ಪ್ಲೀಸ್ ರಾಜ್, ಪ್ಲೀಸ್ ಪ್ಲೀಸ್ ಪ್ಲೀಸ್. ಎನಫ್ ಮಾಯಾ, ದಿಸ್ ಇಸ್ ನಾಟ್ ವರ್ಕಿಂಗ್ ಔಟ್. ಕಟ್. ಗೇಮ್ ಕ್ಯಾನ್ಸಲ್. ನೀನು ಮೊದಲು ಈ ಸೀರೆ ಬದಲಾಯಿಸ್ಕೊಂಡು ಬಾ, ನಾವು ನಾರ್ಮಲ್ ಆಗಿ ಮಾಡೋಣ. ರಾಜ್ ಪ್ಲೀಸ್, ರಾಜ್ ಪ್ಲೀಸ್. ನೀನು ಓವರ್ ಆಕ್ಟಿಂಗ್. ಎಷ್ಟು ದಿನ ನೀನ್ ಮಾಡಿರೋ ಆಕ್ಟಿಂಗ್ ಮುಂದೆ ನಾನು ಮಾಡ್ತಿರೋ ಆಕ್ಟಿಂಗ್ ಏನು ಅಲ್ಲ ರಾಜ್. ಮಾತೆ ನೀನೇ ಸಾಯಿಸಿದ್ದು ಅಂತ ನನಗೆ ಗೊತ್ತಾಗೋಯ್ತು. ಗೊತ್ತಾಗೋಯ್ತಾ? ಏನ್ ಪರವಾಗಿಲ್ಲ ಮಾಯಾ, ತಲೆ ಕೆಡ್ಸ್ಕೋಬೇಡ. ಈ ಮುಖ ಸಾಯಿಸೋದು, ಶವನ ಬಚ್ಚಿಡೋದು ನನ್ಗೇನು ಹೊಸ್ತಲ್ಲ. ಚಿನ್ನ. ಅಯ್ಯೋ ಬೇಡ ರೀ, ಪ್ಲೀಸ್ ಪ್ಲೀಸ್. ಇನ್ ಸ್ವಲ್ಪ ಹೊತ್ತಲ್ಲಿ ಪೊಲೀಸ್ನವ್ರು ಬರ್ತಿದ್ದಾರೆ. ಜೈಲಲ್ಲಿ ಒಳ್ಳೆ 3 ರೋಸಸ್ ಟೀ ಕುಡಿಯುವಂತೆ. ಇಷ್ಟು ದಿನ ತುಂಬಾ ಕಂಟ್ರೋಲ್ ಮಾಡ್ಕೊಂಡೆ ಮಾಯಾ. ಯಾರು ಮಾಡದೇ ಇರೋ ರೀತಿ ವರ್ಲ್ಡ್ ಬೆಸ್ಟ್ ಸರ್ಜರಿ ಮಾಡಿದ್ರು ಕೂಡ ಹೊರಗೆ ಹೇಳ್ದೇ ಇರೋಂಥ ಪರಿಸ್ಥಿತಿ. ಅಲ್ಲೇ ನಿನ್ನ ಲಿಮಿಟ್ ದಾಟ್ಸ್ಬಿಟ್ಟೆ. ಆದ್ರೂ ನಾನು ನಿನ್ನ ಎಷ್ಟು ಪ್ರೀತಿ ಮಾಡಿದ್ನೆ. ಇವಾಗ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿ ಬದಲಾಯಿಸಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಹೇಗೆ ಅನ್ಕೊಂಡೆ? ನಾನು ಯಾವ ಕೆಲಸಕ್ಕೆ ಅಂತ ಬಂದಿದ್ದು, ಏನ್ ಮಾಡ್ತಾ ಇದ್ದೀನಿ ನಾನು? ಮೊದಲು ಆ ಕೆಲಸ ಮುಗಿಸ್ತೀನಿ, ಆಮೇಲೆ ಬೇಕಿದ್ರೆ ಮರ್ಡರ್ ಪ್ಲಾನ್ ಮಾಡೋಣ. ಒಬ್ಳು ಪ್ರೆಗ್ನೆಂಟ್ ಸಾಯ್ಸಕ್ ನಿನಗೆ ಮನ್ಸು ಹೇಗ್ ಬಂತು ರಾಜ್? 2 ಜೀವ ತೆಗ್ದಿದ್ಯಾ ನೀನು, ಇನ್ನೊದ್ರ ಮೇಲೆ ಸೆಲ್ಫ್ ಸಿಂಪತಿ ಏನು? ಸ್ಟಾಪ್ ಇಟ್ ಮಾಯಾ, ಸ್ಟಾಪ್ ಇಟ್, ಬ್ಲಡಿ ಸ್ಟಾಪ್ ಇಟ್. ನಿನ್ನ ನಿಜವಾಗ್ಲೂ ಪ್ರೀತಿ ಮಾಡ್ದೆ ಕಣೆ. ನಿನ್ ಮೇಲಿದ್ದ ಲವಿಂದಾನೆ ಮಹತಿಗೆ ಹಾಗೆ ಮಾಡ್ದೆ. ಅಷ್ಟಕ್ಕೂ ನಿನ್ನೆಂತ ದೊಡ್ಡ ತಪ್ಪು ಮಾಡಿದ್ಯಾ ಅಂತ ಗೊತ್ತಾ? ಐ ಬ್ಲಡಿ ರೀಕ್ರಿಯೇಟೆಡ್ ಎ ಪರ್ಸನ್.
ನಿನ್ಗೆ ಪ್ರಾಣ ಕೊಟ್ಟಿದ್ದೀನಿ ಕಣೆ. See, ಇದೇ ಕೆಲಸ ನಾನು ಹೊರಗೆ ಮಾಡಿದ್ರೆ ಎಷ್ಟು ಅವಾರ್ಡ್ಸು ಎಷ್ಟು ರಿವಾರ್ಡ್ಸ್ ಬರ್ತಿತ್ತು ಅಂತ ನಿನಗೆ ಗೊತ್ತಾ? ಬಟ್ ನಾನು ಬಚ್ಚಿಟ್ಟೆ. ಯು ಆರ್ ಜಸ್ಟ್ ಬ್ಲಡಿ ಎಕ್ಸ್ಪೆರಿಮೆಂಟ್. ಈ ಕೈ ಮಾಡಿರೋ ಮ್ಯಾಜಿಕ್ ಯಾರು ಮಾಡಕ್ಕಾಗಲ್ಲ. ನನ್ನ ಓದು, ಬುದ್ಧಿವಂತಿಕೆ, ವೃತ್ತಿ ಎಲ್ಲಾನು ಪೊಲೀಸರು ಫೋನ್ ಮಾಡಿ ಸರ್ವನಾಶ ಮಾಡಕ್ ಬಿಟ್ಟಿಲ್ಲ ನಿನ್ನ ಅಜ್ಜಿ. ಹ್ಯಾಟ್ಸ್ ಆಫ್ ರಾಜ್. ನಿನ್ನ ಓದಿಗೂ ನಿನ್ನ ಟ್ಯಾಲೆಂಟ್ಗೂ ಹ್ಯಾಟ್ಸ್ ಆಫ್. ಥ್ಯಾಂಕ್ಸ್ ಫಾರ್ ಲವಿಂಗ್ ಮೀ. ನಿನ್ನ ಅಗತ್ಯ ಈ ಸೊಸೈಟಿಗೆ ತುಂಬಾನೇ ಇದೆ. ಆದ್ರೆ ನಿನ್ನಂತ ಸ್ಯಾಡಿಸ್ಟ್ಗಳಲ್ಲ. ನೀನ್ ಬದಲಾಗಲ್ಲ ರಾಜ್.